ಉತ್ತರ ಕರ್ನಾಟಕ ಭಾಗದವರು ಯಾರಾದರೂ ಸಿಎಂ ಆಗ್ಬೇಕು ಅನ್ನುವಂತ ಕೂಗು ಜಾಸ್ತಿ ಆಗ್ತದೆ. ಒಂದೇ ನಿಮಿಷ ಬರ್ತೀನಿ ಖಂಡಿತ. ಎಸ್ ಖಂಡಿತ ಸರಿ. ಉತ್ತರ ಕರ್ನಾಟಕದ ಸಿಎಂ ಆಗಿಲ್ಲ ಧರ್ಮಸಿಂಗ್ ಆದ್ಮೇಲೆ ಅನ್ನುವಂತ ಒತ್ತಾಯ. ಹಾಗಾಗಿ ನಿಮ್ಮ ಪ್ರಕಾರ ಯಾರು ಆಗಬೇಕು ಅಂತ ಬಯಸಿರ್ತಾವ ಅವಕಾಶ ಒದಗಿ ಬಂದ್ರೆ? ಇಲ್ಲ, ಇಲ್ಲಿ ನನ್ನ ಅಭಿಪ್ರಾಯಕ್ಕಿಂತ ಯಾರು ರೇಸಲ್ಲಿ ಇದ್ದಾರೆ ಅಂತ ಹೇಳಬಹುದು. ಯಾಕಂದ್ರೆ ಅಷ್ಟೊಂದು ಈಸಿ ಆಗಿಲ್ಲ. ಮುಖ್ಯವಾಗಿ ಜಾತಿ ಲೆಕ್ಕಾಚಾರ ಅಂತ ಬಂದಾಗ ಕಾಂಗ್ರೆಸ್ ನಲ್ಲಿ ಏಕೈಕ ಲಿಂಗಾಯತರು ಅಂತ ಹೇಳ್ಕೊಂಡವರು, ಆಮೇಲೆ ಈ ಕಡೆಗೆ ಎಂ.ಬಿ. ಪಾಟೀಲ್ರು ಬಹಳ ಸಿದ್ದರಾಮಯ್ಯನವರ ಬಣದಲ್ಲಿ ಚಾಲ್ತಿಯಲ್ಲಿದ್ದಾರೆ. ಇನ್ನು ಹಿಂದುಳಿದ ವರ್ಗಕ್ಕೆ ಬಂದಾಗ ಸತೀಶ್ ಜಾರಕಿಹೊಳಿ ಅವರು ನಾನು 2028ಕ್ಕೆ ನಾನು ಆಗ್ಲೇ ನಾನು ಸಿಎಂ ಆಕಾಂಕ್ಷಿ ಅಂತ ಹೇಳ್ಕೊಂತಿದ್ದಾರೆ. ಸೊ ಆ ಕಾರಣಕ್ಕೆ ಆಮೇಲೆ ಇನ್ ಕೇಸ್ ದಲಿತ ಮುಖ್ಯಮಂತ್ರಿ ಅಂತ ಈ ಅವಧಿನಲ್ಲೇ ಬಂತು ಅನ್ನೋದಾದ್ರೆ ಖರ್ಗೆ ಅವ್ರನ್ನೇ ಮತ್ತೆ ವಾಪಸ್ ತರಬೇಕು ಅಂತಕ್ಕಂತ ಒಂದು ಚಿಂತನೆನೂ ಹೈಕಮಾಂಡ್ ಅಲ್ಲಿ ಇರಬಹುದು. ಸೊ ಆ ಕಾರಣಕ್ಕೆ ಇಂಥವ್ರೇ ಆಗ್ಬೇಕು, ಇಂಥವ್ರೇ ಅದು ಅರ್ಹತೆ ಅನ್ನೋದಕ್ಕಿಂತ ಇಲ್ಲಿ ಚಾಯ್ಸ್ ಆಗಲ್ಲ. ಅಂದ್ರೆ ಅಲ್ಲಿ ಅಂತಿಮವಾಗಿ ಹೈಕಮಾಂಡ್ ಯಾರನ್ನ ಸೂಚಿಸುತ್ತೆ ಅವರಿಗೆ ವೋಟ್ ಹಾಕ್ಬೇಕು ಶಾಸಕರು. ಆ ಪರಿಸ್ಥಿತಿನಲ್ಲಿ ಆಡಳಿತ ಪಕ್ಷದ ಕಾಂಗ್ರೆಸ್ ನಲ್ಲಿ ಇದೆ. ಅವ್ರ ಆಯ್ಕೆಗೆ ಬೆಲೆ ಇಲ್ಲ. ನನ್ನ ಪ್ರಕಾರ ಕಾಂಗ್ರೆಸ್ ನಲ್ಲಿ ಶಾಸಕರ ಆಯ್ಕೆಗೆ ಬೆಲೆ ಇಲ್ಲ. ಹೈಕಮಾಂಡ್ ಏನ್ ಹೇಳುತ್ತೆ ಅವರು ಚೀಫ್ ಮಿನಿಸ್ಟರ್ ಆಗೋದಂತೂ ನಿಜ. ಬಟ್ ಉತ್ತರ ಕರ್ನಾಟಕದ ವಿಷಯಕ್ಕೆ ಬಂದಾಗ ಶಾಸಕರನ್ನ ಹಿಡಿದಿಟ್ಕೊಳ್ಳುವಂತ ಕೆಪಾಸಿಟಿ ಆಗ್ಲಿ, ಆಮೇಲೆ ಅವ್ರನ್ನ ಆ ಸರ್ಕಾರನ ಯೋಗ್ಯ ರೀತಿಯಲ್ಲಿ ನಡೆಸ್ತಕ್ಕಂಥ ಸಾಮರ್ಥ್ಯ ಆಗ್ಲಿ ಸದ್ಯಕ್ಕೆ ಅಂತ ಒಂದು ಕಾಂಗ್ರೆಸ್ ನಲ್ಲಿ ಈಗ ಸದ್ಯದ ಮಟ್ಟಿಗೆ ಯಾರು ಇಲ್ಲ ಅಂತ ನನಗೆ ಅನಿಸ್ತಿದೆ. ಇನ್ ಕೇಸ್ ಯಾವ್ದೋ ಹೈಕಮಾಂಡ್ ಆಶೀರ್ವಾದ ಇದ್ರೆ ಮಾತ್ರ ಖರ್ಗೆ ಅಂತವ್ರು, ಜಾರಕಿಹೊಳಿ ಅಂತವ್ರು, ಎಂ.ಬಿ. ಪಾಟೀಲ್ ಅಂತವ್ರು ಸರ್ ಮುಖ್ಯಮಂತ್ರಿ ಉತ್ತರ ಕರ್ನಾಟಕ ಮರಳಿ ಸರ್ಗೆ ಹೇಳ್ದಂಗೆ ಕಾಂಗ್ರೆಸ್ ನಲ್ಲಿ ಹೈಕಮಾಂಡು ಇದೆಯಾ ಅನ್ನೋದು ಒಂದು ಪ್ರಶ್ನೆ ಆಗಿದೆ. ಪವರ್ಲೆಸ್. ಓಕೆ, ಹೂ ಇಸ್ ದ ಹೈಕಮಾಂಡ್? ಯಾಕಂದ್ರೆ ನಾವು ಅನ್ಕೊಂಡ್ವಿ ಫೈನಲ್ ಹೈಕಮಾಂಡ್ ಇಸ್ ದ ಪ್ರೆಸಿಡೆಂಟ್ ಆಫ್ ದ ಪಾರ್ಟಿ. ಹೌದು, ಅವ್ರು ಅಂತಾರೆ ಹೈಕಮಾಂಡ್ ಹೇಳ್ತಾರೆ ಅಂತ. ಇನ್ಯಾರು ಅದನ್ನ ಎಲ್ಲಿಂದ ನಡೆಸ್ತಾ ಇದ್ದಾರೆ, ಏನು ನಡೆಸ್ತಾ ಇದ್ದಾರೆ ಗೊತ್ತಿಲ್ಲ. ಗಾಂಧಿ ಪರಿವಾರದವರು ಅದನ್ನ ನಡೆಸ್ತಾ ಇರೋದಂದ್ರೆ ಅವರು 2 ದಿವಸ ದೇಶದಲ್ಲಿರ್ತಾರೆ, 2 ದಿವಸ ಇರಲ್ಲ. ಹೀಗಾಗಿ ಎಲ್ಲಿಂದ ಹೈಕಮಾಂಡು ಅವರಿಗೆ ಕರ್ನಾಟಕದಲ್ಲಿ ಏನು ನಡೀತಾ ಇದೆ, ಜನ ಏನು ಸಮಸ್ಯೆ ಅನುಭವಿಸ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ಅರಿವಿದೆಯಾ ಅನ್ನೋದೊಂದು ಪ್ರಶ್ನೆ. ಇವತ್ತು ಶಾಸಕರುಗಳು ಬಾಯಿಗೆ ಬಂದಂತೆ ಒಬ್ಬೊಬ್ರು ಒಂದೊಂದು ಸ್ಟೇಟ್ಮೆಂಟ್ ಕೊಡ್ತಾ ಇರೋದು ನೋಡಿದರೆ ಅಲ್ಲೇನಾದ್ರು ಕಂಟ್ರೋಲ್ ಅನ್ನೋದು ಇದೆಯಾ ಕಾಂಗ್ರೆಸ್ ಪಕ್ಷದಲ್ಲಿ ಅನ್ನೋದು ಇನ್ನೂ ಒಂದು ಪ್ರಶ್ನೆ ಆಗುತ್ತೆ. ಹೀಗಿರುವಾಗ ನಮಗೆ ಒಂದು ಸ್ಟೇಬಲ್ ಗೌರ್ಮೆಂಟ್ ಕಾಂಗ್ರೆಸ್ಸಿಂದ ಕರ್ನಾಟಕಕ್ಕೆ ಇನ್ನು ಮುಂದಿನ 2 ವರ್ಷದ ಅವಧಿಗಳಲ್ಲಿ ಸಿಗುತ್ತಾ ಅನ್ನೋದೇ ಒಂದು ಡೌಟ್ ಇದೆ. ಹಾಗಿರುವಾಗ ನಾವು ಯಾವತ್ತೂ ಅನುಭವಿಸ್ತಿರೋ ಸಮಸ್ಯೆಗಳಿಗೆ ಪರಿಹಾರ ಕಾಂಗ್ರೆಸ್ಸಿಂದ ಸಿಗಕ್ಕೆ ಸಾಧ್ಯ ಇದೆಯಾ ಅನ್ನೋದು ಮುಖ್ಯ ಪ್ರಶ್ನೆ. ಬರ್ತೀನಿ ನಿಮ್ಮ ಹತ್ರ ಬರ್ತೀನಿ ಮೇಡಮ್. ಈಗ ಸಿದ್ದರಾಮಯ್ಯವ್ರನ್ನ ಯಾಕೆ ಕೆಳಗಿಳಿಸ್ಬೇಕು? ಅಲ್ಲ, ಅವ್ರಿಗೇನು ಕಡಿಮೆ ಆಗಿದೆ ಅಂತೇಳಿ ಉತ್ತಮ ಆಡಳಿತ ಕೊಟ್ಟಿದ್ದಾರೆ, ಗ್ಯಾರಂಟಿ ಕೊಟ್ಟಿದ್ದಾರೆ, ಯಾಕೆ ಅರ್ಜೆಂಟ್ ಮಾಡ್ತಾ ಇದ್ದೀರಿ ಅಂತೇಳಿ ಅವಾಗಲೇ ಇವರು ಮಾತು ನಾನು ಹೇಳಬೇಕು ಅಂತ ಹೇಳಿದ್ರೆ 15-16 ಬಜೆಟ್ ಮಂಡಿಸಿದಂಥ ಮನೆ ಸಿದ್ದರಾಮಯ್ಯನವರು ಒಂದು ಹೆಜ್ಜೆ ಗುರುತು ಹಾಕುವಂತ ಯಾವ್ದಾದ್ರು ಒಂದು ಕೆಲಸ ಮಾಡಿದಾರ? ಏನು ಮಾಡಿದ್ದಾರೆ? ಏನು ಮಾಡಿಲ್ಲ. ಅಥವಾ ಡಿ.ಕೆ. ಶಿವಕುಮಾರ್ ಅವರು ಬೆಂಗಳೂರಿನ ಉಸ್ತುವಾರಿ ಆಗಿದ್ದಾರೆ. 585 ಜನ ಗುಂಡಿಯಲ್ಲಿ ಬಿದ್ದು ಸತ್ತಿದ್ರು ಬಿಟ್ರೆ ಏನಾದರೂ ಏನು ಅವ್ರದ್ದು ಏನು ಹೆಗ್ಗಳಿಕೆ ಇದೆ? ಬೆಂಗಳೂರಿಗೆ ಏನು ಮಾಡಿದ್ದಾರೆ? ಅಪಾರ್ಟ್ಮೆಂಟ್ ಇದರಲ್ಲಿ ಹೋಗಿ ನಟ್ ಬೋಲ್ಟ್ ಟೈಟ್ ಮಾಡ್ತೀವಿ ಅಂತ ಮಾತಾಡ್ತಾರೆ. ಅದೇ ಏನು ಯಾವ ಭಾಗ್ಯ ಸರ್ದಾರ? ಭಾಗ್ಯಗಳ ಸರ್ದಾರ ಅಂದ್ರೆ ಮೋದಿ ಕೊಟ್ಟಿರುವ ಅಕ್ಕಿಗೆ ಅವರ ಫೋಟೋ ಹಾಕೊಂಡು ಚೀಲ ಕೊಟ್ಟಿರೋದು ಭಾಗ್ಯಗಳ ಸರ್ದಾರ ಅನ್ನ ಭಾಗ್ಯ ಅಂತ. ಅಲ್ಲಿ ಕೊಡ್ತಾ ಇರುವ ಅಕ್ಕಿನ 10 kg ಕೊಡ್ತೀನಿ ಅಂತೇಳಿ ಈ ವಾಹಿನಿ ನೋಡ್ತಾ ಇರೋರು ಯೂಸ್ ಮಾಡೋರು ಅನ್ಕೋತಾರ. ನೋಡಿ, ನಾವು ಗ್ಯಾರಂಟಿ ಕೊಡೋದಕ್ಕೆ ವಿರೋಧ ಇಲ್ಲ, ಹಾಗಂತೇಳಿ ಗ್ಯಾರಂಟಿಗೆ ಅಂತ ಬಜೆಟ್ ಅಲ್ಲಿ ಎಷ್ಟು 1000 ಕೋಟಿ ಬೇಕೋ ಅದು ಇಟ್ಟಿದ್ದಾರೆ. ಅದು ಬಿಟ್ಟು ಉಳಿದಿರೋದು ಇದೆಯಲ್ಲ ದುಡ್ಡು, ಯಾಕೆ ಗವರ್ಮೆಂಟ್ ಅವರಿಗೆ ಒಂದು ಈ ಸರ್ಕಾರದಲ್ಲಿ ಸರ್ಕಾರಿ ನೌಕರರಿಗೆ ಅಟ್ಲೀಸ್ಟ್ ಸರ್ಕಾರದ ಒಂದು ನೌಕರರಿಗೆ ಅಟ್ಲೀಸ್ಟ್ ಧೈರ್ಯವಾಗಿ ಕೆಲಸ ಮಾಡಕ್ಕೆ ಸಾಧ್ಯ ಇದೆಯಾ? ಅವ್ರಿಗೆ ಕೊಡುವ ಪ್ರೆಷರ್ ಇಂದ 18 ಜನ ಅಧಿಕಾರಿಗಳು ಸುಸೈಡ್ ಮಾಡ್ಕೊಂಡಿದ್ದು ಈ ರಾಜ್ಯದ ಜನ ನೋಡಿದ್ದಾರೆ. ಎಲ್ಲಿ ಕೆಲಸ ಆಗ್ತದೆ ಒಂದು ಹೇಳಿ? ಯಾವ ಡಿಪಾರ್ಟ್ಮೆಂಟ್ ಅಲ್ಲಿ ಕೆಲಸ ಆಗ್ತಾ ಇದೆ? ಯಾವ ಅಧಿಕಾರಿಗಳಿಗೆ ಫ್ರೀ ಹ್ಯಾಂಡ್ ಇದೆ ಕೆಲಸ ಮಾಡಕ್ಕೆ? ಯಾವ ಪೊಲೀಸ್ ಇಲಾಖೆಗೆ ಫ್ರೀ ಹ್ಯಾಂಡ್? ಕರ್ನಾಟಕ ಪೊಲೀಸರಿಗೆ ಅವ್ರದೇ ಆದ ಒಂದು ಹೆಸರಿದೆ. ಎಲ್ಲಾದ್ರೂ ನೋಡಿ, ಒಂದು ದಿನ ಜನವರಿ 1ನೇ ತಾರೀಕು ಅವರನ್ನ ಅಪಾಯಿಂಟ್ ಮಾಡ್ತಾರೆ, 2ನೇ ತಾರೀಕು ಸಸ್ಪೆಂಡ್ ಮಾಡ್ತಾರೆ. ಇಲ್ಲಿ ಕಾಲ್ತುಳಿತ ಆದಾಗ ಡೈರೆಕ್ಟ್ ಆಗಿ ಕಮಿಷನರ್ ದಯಾನಂದ್ ಅವರಿಗೆ ಸಸ್ಪೆಂಡ್ ಮಾಡ್ತಾರೆ. ನೋಡಿ, ಇಲ್ಲಿ ಅಧಿಕಾರಿಗಳು ನಾನು ಹೇಳೋದಿಷ್ಟೇ, ಇದು ವಾಲ್ಮೀಕಿ ಹಗರಣದಲ್ಲಿ ನಾಗೇಂದ್ರ ಅವರನ್ನು ಸಸ್ಪೆಂಡ್ ಮಾಡ್ತಾರೆ, ಯಾವುದೇ ಇದಿಲ್ಲ ಅಂತ ಹೇಳಿ ಆ ಟೈಮಲ್ಲಿ. ಇವಾಗ ಅಬಕಾರಿ ಇಲಾಖೆ ಬಂದಾಗ
ಆರ್ ಬಿ ತಿಮ್ಮಾಪುರ ಸಸ್ಪೆಂಡ್ ಮಾಡೋಕ್ಕೆ ಅವರಿಗೆ ಮೋಸ್ಟ್ಲಿ ಅವರು ಅದರಲ್ಲಿ ನಾನು ಹೇಳಿದ್ದು ಆರ್ ಬಿ ತಿಮ್ಮಾಪುರ ಸಸ್ಪೆಂಡ್ ಮಾಡದೇ ಇರೋದ್ರಿಂದ ಸಿಎಂ ಕೂಡ ಇದರಲ್ಲಿ ಇನ್ವಾಲ್ವ್ ಆಗಿರ್ತಾರೆ, ಇಲ್ಲಾಂದ್ರೆ ಸಸ್ಪೆಂಡ್ ಮಾಡ್ತಾ ಇದ್ರು. ಮೇಡಮ್, ಬಿಜೆಪಿ ಆಪರೇಷನ್ ಕಮಲದಂತ ಪ್ರಯತ್ನಕ್ಕೆ ಕೈ ಹಾಕಿಲ್ಲ ಅಂತ, ಯಾಕಂದ್ರೆ ಸುಮ್ಮನೆ ಕೂರಲ್ಲ ಬಿಜೆಪಿಯ ಹೈಕಮಾಂಡ್ನವರು, ನೋಡಿ, ಭಾರತೀಯ ಕಲ್ ಜನತಾ ಹಾಕ್ತಾನೆ ಪಾರ್ಟಿ, ಇರ್ತಾರೆ. ನಾನು ಅವಾಗೇ ಬೇರೆ ರಾಜ್ಯಗಳು 2 ಸೀಟ್ ಗೆದ್ರು ಕೂಡ ಅಧಿಕಾರಕ್ಕೆ ಬಂದಂತ ಉದಾಹರಣೆ ಇದೆ, ಅದಕ್ಕೆ ಕೇಳ್ತಾ ಇರೋದು ನನಗೆ. ನೋಡಿ, ನೀವೀಗ ಇವತ್ತು ಡಿಬೇಟಿಗೆ ಕರೆದಿರೋದು ಇವರಿಬ್ಬರ ನಾಯಕರ ಕುರ್ಚಿ ಕಿತ್ತಾಟ. Okay. ರೀಸೆಂಟ್ ಆಗಿ ಒಂದು ಕನಕೋತ್ಸವ ಅಂತ ನಡೆಯಿತು. ಡಿ ಕೆ ಶಿವ್ ನನ್ಗನ್ಸುತ್ತೆ ಅಲ್ಲೊಂದು 35-40 MLA ಜಾಸ್ತಿ ಇರಲಿಲ್ಲ ಅಂತ ನಾನು ಅನ್ಕೊಂಡಿದ್ದೀನಿ. ಅವರ ಕಡೆ ಎಷ್ಟು ಜನ ಇದ್ದಾರೆ, ಮಾತಾಡ್ತಿದ್ರೆ ಅವರು ಶಾಸಕರ ಬಗ್ಗೆ ಮಾತಾಡ್ತಾರೆ. ನಾವು ಮತ್ತೊಮ್ಮೆ ಈ ವಾಹಿನಿ ಮುಖಾಂತರ ಹೇಳೋದು, ಮಾನ್ಯ ಸಿದ್ದರಾಮಯ್ಯ, ಡಿ ಕೆ ಶಿವಕುಮಾರ್, ನಿಮ್ಮ ಕುರ್ಚಿ ಕುದ್ದಾಟ ನಿಮ್ಮಲ್ಲಿ ಇಟ್ಕೊಳ್ಳಿ. ರಾಜ್ಯದ ಜನರ ಬಗ್ಗೆ, ರಾಜ್ಯದ ಜ್ವಲಂತ ಸಮಸ್ಯೆಗಳ ಬಗ್ಗೆ ಯೋಚನೆ ಮಾಡಿ. ಅನೇಕ ಸಮಸ್ಯೆಗಳಿದೆ, ನಿಮ್ ಕಿತ್ತಾಟ ನಮಗೆ ಬೇಡ. ನೀವು ಯಾರಾದ್ರಾಗ್ಲಿ ನಮ್ಗೆ ಏನು ವ್ಯತ್ಯಾಸನೇ ಆಗಲ್ಲ. ಕಾಂಗ್ರೆಸ್ ಒಂದ್ಸರಿ ತೊಲಗಿದ್ರೆ ಸಾಕು ಅನ್ನೋ ತರ ಜನ ಇದ್ದಾರೆ, ಬಿಟ್ರೆ ಯಾರು ನೋಡಿ ಇಷ್ಟು 140 ಜನ ಇದ್ದೀರಾ, ಬರೀ ಕಾದಾಟ, ಬರೀ ಕಿತ್ತಾಟ, ಬರೀ ಭ್ರಷ್ಟಾಚಾರ ಬಿಟ್ಟರೆ ಬೇರೆ ಏನಾದರೂ ನಿಜ ಹೇಳಿ. ನಾವು ವಾಹಿನಿಯ ವೀಕ್ಷಕರು ಇದನ್ನು ಒಪ್ಕೋತಾರೆ ಅನ್ಕೋತೀನಿ. 5 ಅಭಿವೃದ್ಧಿ ಬೆಂಗಳೂರಲ್ಲಿ ಬಿಜೆಪಿ ಪ್ಲಸ್ ಆಗುತ್ತೆ ಖಂಡಿತ ಜನಸಾಮಾನ್ಯರಿಂದ. ಪ್ಲಸ್ ಮೈನಸ್ ಅಲ್ಲ, ನಾನು ಹೇಳ್ತಾರೆ ನಮ್ಮ ಹೋರಾಟ ನಾವು ಜನಪರವಾಗಿ ಇದ್ದೇ ಇರುತ್ತೆ. ನಾನು ಹೇಳೋದಿಷ್ಟೇ, ಮಹಿಳೆಯರ ಬಗ್ಗೆ ನಾನು ಈ ಸರ್ಕಾರ ರೈತ ವಿರೋಧಿ ಸರ್ಕಾರ. ರೈತರ ಬಗ್ಗೆ ನಾವು 4,000 ರೂಪಾಯಿ ದುಡ್ಡು ಕೊಟ್ಟಿದ್ದೆ, ಅದನ್ನು ಸ್ಟಾಪ್ ಮಾಡಿದ್ರಿ. ಏನಾಗುತ್ತೆ ಸಿದ್ದರಾಮಯ್ಯನವರು ಮುಂದುವರಿಲಿ ಅಥವಾ ಡಿ ಕೆ ಶಿವಕುಮಾರ್ ಅವರು ಸಿಎಂ ಆಗಲಿ, ಬಿಜೆಪಿಗೆ ಯಾವುದೇ ಕಾಂಗ್ರೆಸ್ಗೆ ಅಥವಾ ಬಿಜೆಪಿಗೆ ಯಾವುದೇ ವ್ಯತ್ಯಾಸ ಆಗಲ್ಲ. ಯಾಕಂದ್ರೆ ಮುಂದಿನ ಇಲೆಕ್ಷನ್ ನಲ್ಲಿ ಏನಾಗುತ್ತೆ, ಅದರ ಪರಿಣಾಮ ಏನಾಗುತ್ತೆ ಅನ್ನೋದ್ರ ಮೇಲೆ ಅವರು ವೇಟ್ ಮಾಡ್ತಾ ಇದ್ದಾರೆ. ಸರ್, ಜನರಿಗೂ ಏನು ವ್ಯತ್ಯಾಸ ಆಗಲ್ಲ. ಇವ್ರು ಗೊತ್ತಾಗಿ ಕಾಂಗ್ರೆಸ್ ಮನಸ್ಥಿತಿ ಏನು ಅನ್ನೋದನ್ನ ಗೊತ್ತಾಗಿದೆ. ಮಹಿಳಾ ಸಬಲೀಕರಣ ಏನಂತ ನೋಡಿದೀವಿ, ಕಾನೂನು ಸುವ್ಯವಸ್ಥೆ ನೋಡಿದೀವಿ, ರೈತರ ಬಗ್ಗೆ ನೋಡಿದೀವಿ. ಏನು ಆಗಲ್ಲ ಸರ್, ಏನು ಚೇಂಜಸ್ ಆಗಲ್ಲ. ಅಲ್ಲ, ಪೊಲಿಟಿಕಲಿ ಅದರ ನಂತರದ 2028ರ ಫಲಿತಾಂಶದ ಮೇಲೆ ಅದನ್ನ ಎನ್ಕೇಶ್ ಮಾಡ್ಕೊಳ್ಳಕ್ಕೆ ಅವ್ರು ಕಾಯ್ತಾ ಇದ್ದಾರೆ ಅಷ್ಟೇ. ಈಗ ನೀವು ಸಿದ್ದರಾಮಯ್ಯನವರ ಏನ್ ಕೊರತೆ ಆಗಿದೆ ಅಂತ ಕೇಳಿದ್ರಿ, ನಾನು ಹೇಳಕ್ ಬಯಸೋದು ಅವರ ಏನು ಈ ಪೊಲಿಟಿಕಲ್ ಚಾಣಾಕ್ಷತನ ಏನಿದೆ, ರಾಜಕೀಯ ಚಾಣಾಕ್ಷತನ ಏನಿದೆ ಸಿದ್ದರಾಮಯ್ಯನವರು, ನಾವು ಹೇಳ್ಬೋದು ಆಯ್ತು ಅಹಿಂದ ಸಂಘಟನೆ ಇದೆ, ಅವರಿಂದ MLAಗಳು ಓಡಾಡ್ತಾರೆ, ಅದನ್ನು ಅವರು ಚೆನ್ನಾಗಿ ಮಾಡಿದ್ದಾರೆ. ಬಟ್ ಅವರ ಅಡ್ಮಿನಿಸ್ಟ್ರೇಟಿವ್ ಅಕ್ಯುಮೆಂಟ್ ನೋಡಿದರೆ, ಬಿಕಾಸ್ ಹಿ ಹ್ಯಾಸ್ ಅ ಹಿಸ್ಟ್ರಿ ಆಫ್ ಸರ್ವಿಂಗ್ ಫಾರ್ ದ ಲಾಂಗೆಸ್ಟ್ ಟೈಮ್ ಆಸ್ ಚೀಫ್ ಮಿನಿಸ್ಟರ್, ರೈಟ್? 11 ವರ್ಷ ಅವರು ಚೀಫ್ ಮಿನಿಸ್ಟರ್ ಆಗಿದ್ದಾರೆ, 16 ಸರ್ತಿ ಅವರು ಫೈನಾನ್ಸ್ ಸೆಟ್ ಮಾಡಿದ್ದಾರೆ. ಅಲ್ಲಿ ನನಗೆ